ಕಾನ್ಫಿಡೆಂಟ್ ಇಟ್ಬೇಕು. ಅವ್ರು ಬಂದೇಟ್ಗೆ ಕಂಡಿರ್ಬಿಟ್ಟು ನೋಡಿ, ನಾನು ಅಡ್ವಾನ್ಸ್ ಕೊಟ್ಟಿದ್ದು ಹೆಚ್ಚು ಕಮ್ಮಿ ಹೋದ್ ತಿಂಗಳು 13ನೇ ತಾರೀಕು. ಹೆಂಗ್ ಮಾಡ್ತೀರ? ಬಂದು ಪ್ರಮೋಷನ್ ಮಾಡ್ಕೊಬಿಡಿ ದಯವಿಟ್ಟು. ಬನ್ನಿ ಸರ್, ಬನ್ನಿ ಸರ್. ನಮ್ ಕೇಳ್ತಾರೆ ಏನ್ ಗೊತ್ತಾ, ಇಲ್ಲ ಪ್ರಮೋಷನ್ ಮಾಡ್ಕೊಳ್ಳಿ, ಇಲ್ಲ ನಾ ಕೊಟ್ಟರು ಅಡ್ವಾನ್ಸ್ ವಾಪಸ್. ಇಷ್ಟು ಚಿಕ್ಕ ವಿಷಯ ನೀವು ಸರಿ ಅನಿಸ್ತದೆ ನಿಮ್ಗೆ? ಮತ್ತೆ ಬನ್ನಿ ಸ್ಟೇಷನ್ ಬನ್ನಿ. ಈಗ ನೀವು ಎರಡಲ್ಲಿ ಒಂದು ತೀರ್ಮಾನ ಮಾಡ್ಬಿಡಿ ಸರ್. ಆಯ್ತು, ಎರಡಲ್ಲಿ ನೀವು ಇಲ್ಲೇ ತೀರ್ಮಾನ ಅಲ್ಗಂಟೆ ಏನು ಬೇಕಾಗಿಲ್ವಲ್ಲ, ಇಲ್ಲೇ ಮಾಡ್ಬಿಟ್ಟೆ. ಇಲ್ಲೇ ಒಂದು ಕ್ಲಿಯರ್ ಮಾಡ್ಬೋದು. ಯಾಕೆ ಈ ತರ ಮಾಡ್ತೀವಿ ಜನಗಳು? ನೀವು ಈ ತರ ಕ್ರೀಡೆಗಳು ಮಾಡ್ತೀವಿ, ಪ್ರಮೋಷನ್ ರೆಡಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ಟು ಜಾಸ್ತಿ ಏನು ಅಮೌಂಟ್ ಕೊಟ್ಟಿರಲಿಲ್ಲ ಸರ್. 2,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ವಿ ನಾವು. ಕೇಳಿದ್ರೆ ದುಡ್ಡು ಕೊಡೋದು ಬೇಡ, ಒಂದು ಪ್ರಮೋಷನ್ ಮಾಡ್ಕೊಡಿ ಅಂತ ನಾವು ಕೇಳಿದ್ವಿ. ಈಗ ಕೇಳಿದ್ರೆ ಫೋನ್ ಮಾಡಿದ್ರೆ ಯಾವ್ದೋ ಬೇರೆ ನಂಬರ್ ಕೊಟ್ಬಿಟ್ರೆ, ಇವ್ರ ನಂಬರ್ ಕೊಡ್ಲಿಲ್ಲ. ಈಗ ಕೇಳಿದ್ರೆ ನಂಬರ್ ಕೊಟ್ಟು ದುಡ್ಡು ಕೊಟ್ಮೇಲೆ ಅಡ್ವಾನ್ಸ್ ಕೊಟ್ಮೇಲೆ ನಂಬರ್ ಕೊಡಲ್ವಾ ಅಂತ ಕೇಳ್ತಾರೆ. ಈಗ ನಾನ್ ಕೇಳ್ತಾ ಇರೋದು, ಈಗ ದುಡ್ಡು ಕೊಡ್ಲಿ ಏನಾದ್ರು ಬಿಟ್ಟಿರ್ಲಿ, ಈಗ ನಂಬರ್ ಕರೆಕ್ಟ್ ಕೊಡ್ಲಿಲ್ಲ, ಫೇಕ್ ಅದು ಕೊಟ್ಟಿದ್ರೆ ಮೇನ್ ಆಗಿ ಅದ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ ಪ್ರತಿಯೊಂದಕ್ಕೂ. ಸರ್ ಈಗ ಆಗಿದೆ ಸರ್, ಈಗ ಬರಲ್ಲ, ನಮ್ ಇಷ್ಟ ಬರ್ತೀವಿ, ಈಗ ಬರ್ತೀವಿ ಅಂತ ಹೇಳ್ಬೋದಲ್ಲಪ್ಪ. ಪರಿಹಾರ ಇಲ್ಲಿ ಹುಡುಕೋ, ನಾನೇ ಹುಡುಕೊಡ್ಲಿ, ನೀವ್ ಚೆನ್ನಾಗಿ ಹೇಳ್ತೀವಿ ಬಿಡಿ. ಈಗ ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬಂದಿರುವಂತದ್ದು ಬನ್ನೂರಿನಲ್ಲಿರುವಂತ ಹರಣಿ ಮತ್ತು ಮನು ಅವರ ಮನೆಗೆ. ನೀವು ಕೂಡ ನೋಡಿರ್ತೀರ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿರುವಂತಹ ಹರಣಿ ಮತ್ತು ಮನು ಅವರನ್ನ. ನಾವು ಅವರ ಮನೆಗೆ ಬಂದು ಅವರನ್ನ ಬಕ್ರಾ ಮಾಡಲು ಬಂದಿದ್ದೀವಿ. ಬನ್ನಿ, ಇಲ್ಲಿ ಯಾರು ಬಕ್ರಾ ಆಗ್ತಾರೆ ಅನ್ನೋದನ್ನ ನೋಡೋಣ. ಈಗ ಅವ್ರ ಮನೆಗೆ ಬಂದಿದ್ದೀವಿ, ಈಗ ಅವ್ರನ್ನ ಕೂಗೋಣ. ಮನು, ಮನು ತುಂಬಾ ಶಾರ್ಪ್. ಯಾರ್ದು ಶಾರ್ಪ್ ಆದ್ರ ಅಂದ್ರೆ ನಾವು ಮುಟ್ಟಾಳ್ರ, ದುಡ್ಡು ಕೊಟ್ಟರು ಮುಟ್ಟಾಳ್ರ. ನಾನು ಎಲ್ಲಿ ದುಡ್ಡು ಇಸ್ಕೊಬರ್ತೀನಿ, ಯಾರಿಗೆ ಎಷ್ಟು ಕೊಡ್ಬೇಕು, ಯಾರು ದುಡ್ಡು ಕ್ಲಿಯರ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ಬಂದು ಬೈಕ್ ಮನೆ ತಗೊಂಡು ನಾವು ನಮ್ಮ ಮನೆ ಹೊಡಿತಕ್ಕ ಅಲ್ಗೂ ಬಂದಿದ್ದೀನಿ ಹುಡಿಕೊಂಡು ನಾನು. ಯಾಕೆಂದ್ರೆ ಈಗ ನಿಮ್ ಯಾರು ಕೇಳಿದ್ರು ನಂಬರ್ ಹಾಕಿ ಎಲ್ಲ ಹೋಗ್ಬಿಟ್ಟು ಯಾವ್ದೋ ನೀವು ಹೋಟ್ಲ್ ಪರ್ಸನ್ ಇರ್ತೀರ ಅಂತ. ಯಾರು ನಂಬರ್ ಕೊಟ್ಟಿದ್ರಿ? ಮಾಡಿ ಮತ್ತೆ ಯಾರು ಇವಾಗ ಮಾಡಿ ಫೋನ್. ಅರಣ್ಯ ಅವ್ರಿಗೆ ಹೋಗಿ ಫೋನ್ ತೆಗಿತಾ ಇಲ್ಲಪ್ಪ. ಈಗ ಫೋನ್ ಮಾಡಿ ಫೋನ್ ಅವ್ರು ಕರೀರಿ. ಆನಲ್ಲ ಐತೆ ನೋಡಿ, ಫೋನ್ ಆನಲ್ಲ ಐತೆ, ಫೋನ್ ಮಾಡಿ. ಈಗ ಅರಣ್ಯ ಅವ್ರಿಗೆ ಹೋಗಿ ಫೋನ್ ಮಾಡೋಣ. ಅವ್ರ ಕಂಡೀಷನ್ ಮಾತಾಡಿರೋದು. ನೀವು ಅವ್ರಿಗೆ ಹೋಗಿ ನೋಡಿ, ನಾನು ಅಡ್ವಾನ್ಸ್ ಕೊಟ್ಟಿದ್ದು ಹೆಚ್ಚು ಕಮ್ಮಿ ಹೋದ್ ತಿಂಗಳು 13ನೇ ತಾರೀಕಲ್ಲಿ. ಆಯ್ತಾ? ಜೋರ ಇದ್ ಮಾಡಿದ್ರೆ ಬೇಡ, ಅರಣ್ಯ ಅವ್ರಿಗೆ ಹೋಗಿ ಸ್ವಲ್ಪ. ಹೇಳಿ ಸರ್ ಅಂತ ನೀವು ಹಿಂಗ್ ಅಂದ್ರೆ ಫೋನ್ ಮಾಡಿದಾಗ ಫೋನ್ ತೆಗಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ. ಹೆಂಗೆ ಕತೆ, ಹೆಂಗೆ ಏನು ಅಂತ ಗೊತ್ತಾಯ್ತು ಯಾರು ಅಂತ? ರಾಧಾಕೃಷ್ಣ ಜ್ಯುವೆಲರ್ಸ್ ಅಂತೇಳಿ, ಜಯಂತ್ ಅಂತ. ನೆಗಿದ್ದೀನಿ, ಏನ್ ತಮಾಷೆ ಮಾತಾಡ. ಹುಡಿಕೊಂಡು ಅಲ್ಲಿಂದ ಇಲ್ಲಿ ಹುಡಿಕ ಬಂದಿದ್ವಿ ನಿಮ್ಗೆ. ನೆಗಿತಾ ಇದ್ರಿ ನೀವು. ಒಳಗ್ ಕುತ್ಕೋದ್ ಬೇಡಪ್ಪ. ನಾಯಿ ಬೇರೆ ಅದಲ್ಲ, ಅದ್ ಬೇರೆ ಕಚ್ಚಿಸ್ಬಿಟ್ರಿ. ಈಗ ಅಡ್ವಾನ್ಸ್ ಇಸ್ಕೊಂಡು ಪ್ರಮೋಷನ್ ಮಾಡಿಸ್ತೀನಿ ಅಂದ್ಬಿಟ್ಟು ಅದಕ್ಕೂ ಬರ್ಲಿಲ್ಲ. ಯಾರು? ರಾಧಾಕೃಷ್ಣ ಜ್ಯುವೆಲರ್ಸ್ ಅವ್ರದ್ದು. ಮಂಡ್ಯ ಬಸ್ ಸ್ಟ್ಯಾಂಡ್ ಗಂಡ ಹೆಂಡತಿ ಇಬ್ರು ಬಂದಿರ್ತಾನೆ, ಇದೇಸ್ಕೊಟ್ರು. ಹೆಲ್ಮೆಟ್ ನೀವ್ ಹಾಕೊಂಡಿದ್ರಿ. ಆ ನಂಬರ್ ಹೋಗ್ತಾ ಇಲ್ವಲ್ಲ? ಯಾವ ನಂಬರ್ ಕೊಟ್ಟಿದ್ರಿ? ಹೋಗ್ತಾ ಇಲ್ಲ ನಂಬರ್ಗೆ. ಅಲ್ಲ, ನಂಬರ್ ನೀವು ಚೆನ್ನಾಗಿರದೆ ಕೊಟ್ಟಿಲ್ವಲ್ಲ ಯಾವ್ದು ಅಂತ. ನಾನು ಫೋನ್ ಮಾಡಿ ನೋಡಪ್ಪ, ನಂಬರ್ ಕೊಡದೇನೆ ಅಡ್ವಾನ್ಸ್. ಯಾರು ನಿಮ್ಮ ಮೇಲೆ ನಂಬಿಕೆ ಇತ್ತಲ್ಲಪ್ಪ? ಯಾಕಂದ್ರೆ ಎಷ್ಟು ವಿಡಿಯೋಗಳು ನಂಬರ್ ಇರುತ್ತೆ. ಫೋನ್ ಪೇ ಎಲ್ಲ ಕ್ಯಾಶ್ ಕೊಟ್ಟಿದ್ದು. ಕ್ಯಾಶ್ ಕೊಟ್ಟಿದ್ದಲ್ಲಪ್ಪ ನಾನು. ನೋಡಪ್ಪ, ಈ ನಂಬರ್ ಕೊಟ್ಟಿದ್ರಿ. ಈಗ ಎಷ್ಟು ಸಲ ಮಾಡಿದ್ದೀನಿ ನಾನು. ತೆಗಿತಾ ಇಲ್ಲ, ನೀವು ತೆಗಿತಾ ಇಲ್ಲ. ಯಾವ್ದು ನಂಬರ್ ಕೊಟ್ಟಿದ್ರಿ? ನನ್ನ ನಂಬರೇ ಇಲ್ಲ. ಮತ್ತೆ ಈ ನಂಬರ್ ಕೊಟ್ಟಿದ್ದು ಹೋಗ್ತಾ ಇಲ್ಲ. ಅದು ಹೋಗ್ತಾ ಇಲ್ಲ, ಹೋಗ್ತಾನೆ ಇಲ್ಲ ಅದು. ಈಗ ಹೆಂಗ್ ಮಾಡ್ತೀರ? ಬಂದು ಪ್ರಮೋಷನ್ ಮಾಡ್ಕೊಬಿಡಿ ದಯವಿಟ್ಟು. ಕೊಟ್ಟಿರೋ ದುಡ್ಡು ಅಂತಲ್ಲ, ಬನ್ನಿ ಪ್ರಮೋಷನ್ ಮಾಡ್ಕೊಡಿ ದಯವಿಟ್ಟು. ಈಗ ರಾಧಾಕೃಷ್ಣ ಜ್ಯುವೆಲರ್ಸ್ ಅಂತೇಳಿ ಬಸ್ ಸ್ಟ್ಯಾಂಡ್ ಪಕ್ಕನೆ. ಯಾವ ಬಸ್ ಸ್ಟ್ಯಾಂಡ್ ಐತಿ? ಬಸ್ ಸ್ಟ್ಯಾಂಡ್ ಮಂಡ್ಯ.
ಅಷ್ಟೊಂದಿನ ಪಡ್ಕೊತಾ ಇದೀನಿ ಮಂಡ್ಯ ಬಸ್ ಸ್ಟಾಂಡ್ ನಿಂಬಾಗ. ನಾವ್ ಯಾವ ಜ್ಯುವೆಲರಿ ಶಾಪ್ ಇದು? ಇದೇ ಗಾಡಿಲಿ ಬಂದಿದ್ರಿ, ಹೆಲ್ಮೆಟ್ ಹಾಕೊಂಡು ನೀವು ಬಂದಿದ್ರಿ. ಹೇಳಿ ಮನೋರೆ, ನೀವ್ ಹೇಳಿ. ಎಲ್ಲ ಯಾವ ನಿವೇದನ ಮಾಡ್ತಾ ಇರೋದು? ನಾವ್ ಯಾವ ಮಂಡ್ಯದಲ್ಲಿ ಇದುವರೆಗೂ ಜ್ಯುವೆಲರಿ ಶಾಪ್ ಒಳಗೆ ಹೋಗಿಲ್ಲ ನಾವಿಲ್ಲಿ. ಅವ್ರ ಅಲ್ಲಿ ಬರ್ತಾ ಸ್ಮೈಲ್ ಎಲ್ಲ ಗೊತ್ತಾಯ್ತು, ನೀವ್ ಹೋಗಿ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ದೀರಿ ಅಂತ. ಪರ್ಫೆಕ್ಟ್ ಆಗಿ, ಯಾಕಂದ್ರೆ ನಮ್ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಅಭಿ ದಯವಿಟ್ಟು ಕ್ಷಮಿಸಪ್ಪ, ಅಲ್ಲಿ ನೋಡು ನಮ್ ಕೈಲಿ ಆಗ್ಲಿಲ್ಲ. ಅವ್ರಿಗೆ ಆಲ್ರೆಡಿ ಗೊತ್ತಾಗೋಗಿದೆ ಹೆಂಗ್ ಮಾಡ್ಬೇಕು, ಏನ್ ನಾವು ಬಂದು ಯಾವ ತರ ಮಾಡ್ಬೇಕು ಅನ್ಕೋ ಹೋದ್ವಿ, ಅದ್ ಆಗ್ಲಿಲ್ಲ. ವಿಡಿಯೋ ನೋಡಿದೀನಿ ಆಲ್ರೆಡಿ. ನೋಡಿ ಇಲ್ಲೇ ಮೇನ್ ತಪ್ಪು ಅದ್ದದ್ದು. ಇನ್ನೊಬ್ಬ ಪೊಲೀಸ್ ಪಾತ್ರ ಬರ ಅವನಿಗೆ ಬೇರೆ ಕರ್ಕೊಂಡ್ ಬಂದಿದೆ. ಕರೆ ಫುಲ್ ತಯಾರಿಗೆ ಬಂದು ಎಲ್ಲಿ ಈ ತರನೇ ಆಯ್ತು, ನಮ್ಗೆ ಗೊತ್ತಿಲ್ಲಲ್ಲ. ನಾವು ಮಂಡ್ಯದಲ್ಲಿ ಇದುವರೆಗೂ ಯಾವ ಜ್ಯುವೆಲರಿ ಶಾಪ್ಗೆ ಹೋಗಿಲ್ಲ ನಾವು. ಆಮೇಲೆ ಹೆಸರು ಕೇಳಿಲ್ಲ ನಾನು ಇದನ್ನ. ಆ ನಂಬಿಕೆ ಕೆಲಸ ಹೌದು. ಯಾಕಂದ್ರೆ ಅವ್ರು ನಂಬ್ಕೊಂಡಿರ್ತಾರೆ ಎಲ್ಲ. ಕೆಲಸ ಈಗ ನೀವು ಅದ್ ಬರ್ತಿದೆ ಅಂತ ಏನು ತಿಳ್ಕೊಬೇಡಿ. ಅವನೇನ್ ಬನ್ನಿ ಸರ್, ಅವನ್ ಏನ್ ಡೈಲಾಗ್ ತಗೋತಾನ ನೋಡೋಣ. ಸುಮ್ನೆ ಬ್ಯಾಂಕ್ ಆಗಿದೆ ಅಂತ ಹೇಳ್ಬೇಡಿ. ಏನಪ್ಪ ಕಂಪ್ಲೇಂಟ್ ವಿಷಯ ಗೊತ್ತಾಯ್ತಾ ನಿಮಗೆ? ಅಲ್ಲ, ಕಾರ್ಡು ಏರಿಯಾ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಮಾಹಿತಿ ನಮಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ ಪೊಲೀಸ್ನವ್ರಿಗೆ? ಏನ್ ಮಾಡಕ್ಕಾಗಲ್ಲ ಸರ್, ಸಮಯ ಸಂದರ್ಭ ಅಲ್ಲ ನೋಡ್ರಿ, ಇಷ್ಟು ಚಿಕ್ಕ ವಿಷಯ ಮಾಡ್ಕೊಂಡಿದ್ದೀರಲ್ಲ ನೀವು, ಸರಿ ಅನಿಸ್ತದೆ ನಿಮ್ಗೆ? ತಪ್ಪು ಸರ್, ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಬನ್ನಿ ಸ್ಟೇಷನ್ ಹತ್ರ ಬನ್ನಿ. ಸ್ಟೇಷನ್ ಎಲ್ಲ ಇಲ್ಲಪ್ಪ, ನೀವು ಸ್ಟೇಷನ್ ಎಲ್ಲ ಯಾಕೆ ಇಷ್ಟ ಆಗುತ್ತೆ? ಬನ್ನಿ ಸ್ಟೇಷನ್ ಹತ್ರ ಬನ್ನಿ. ಸರ್ ನನ್ ಕೇಳ್ತಾರ ಏನ್ ಗೊತ್ತಾ, ಇಲ್ಲ ಪ್ರಮೋಷನ್ ಮಾಡ್ಕೊಳ್ಳಿ, ಇಲ್ಲ ನಾ ಕೊಟ್ಟರು ಅಡ್ವಾನ್ಸ್ ವಾಪಸ್ ಇಸ್ಕೊಡಿ. ನೋಡ್ರಿ, ನೀವು ಕೊಟ್ಬಿಟ್ಟು ಲಾಸ್ಟ್ ಏನ್ ಮಾಡ್ತೀರಾ? ಪೊಲೀಸರು ಬರ್ತೀರಾ ನೀವು? ಹೌದು. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತೀರಾ, ಹೇಳಿದ್ರೆ ಏರಿಯಾ ಗೊತ್ತಿಲ್ಲ ಅಂತೀರಾ, ಯಾರು ಯಾರು ಗೊತ್ತಿಲ್ಲ ಅಂತ ಹೇಳ್ತೀರಾ. ಇದು ಹೇಗೆ ಇದು? ನೀವುಗಳು ಮಾಡ್ಕೊಂಡು ನಮ್ ನಂಬುಡಕ್ಕೆ ಬಂದಿರ್ತೀರಾ ಲಾಸ್ಟ್ಗೆ. ಇಲ್ಲ ಅಕ್ಕಪಕ್ಕ ಫ್ಯಾಮಿಲಿಗಳು ಇದಾರೆ, ಏನೋ ತಿಳ್ಕೊತಾರೆ. ಆಯ್ತು ಏನೊಂದು ಇದ್ ಮಾಡ್ಬಿಟ್ಟು ಈಗ ನನಗೆ ಪ್ರಮೋಷನ್ ಮಾಡ್ಕೊಡ್ತಾರ, ಇಲ್ಲ ಅಮೌಂಟ್ ಕೊಡ್ತಾರೆ ಕೇಳಿ ಸರ್. ನೀವು ಹೇಳಿದ್ದು ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಈಗ ನೀವು ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಬಿಡಿ ಸರ್. ಆಯ್ತು, ಈಗ ಎರಡರಲ್ಲಿ ನೀವು ಇಲ್ಲೇ ತೀರ್ಮಾನ ಅಲ್ಗಂಟೆ ಏನು ಬೇಕಾಗಿಲ್ವಲ್ಲ, ಇಲ್ಲೇ ಮಾಡ್ಬಿಟ್ಟೆ, ಇಲ್ಲೇ ಒಂದು ಕ್ಲಿಯರ್ ಮಾಡ್ಕೊಬಿಡಿ. ಕೇಸ್ ಅಲ್ಲಿ ಬನ್ನಿ ಅಂತ ಸಾಹೇಬ್ರು ಇನ್ಫಾರ್ಮ್ ಮಾಡ್ಬೇಕಪ್ಪ. ನಾನೇ ಸೆಟಲ್ಮೆಂಟ್, ನಾನೇ ದೊಡ್ಡವನ? ಇಲ್ಲಿ ಸದ್ಯಕ್ಕೆ ನೀವೇ ದೊಡ್ಡವರು ಸರ್, ಮಾಡ್ಬಿಡಿ ಸರ್. ಏನ್ ಹೇಳಿದ್ರು ಅವ್ರು ನಂಬ್ತಾರಲ್ವಾ, ನೀವೇನು ಇಲ್ಲಿ ಯಾಕೆ ಈ ತರ ಮಾಡ್ತೀವಿ ಜನಗಳು? ನೀವು ಈ ತರ ವಿಡಿಯೋ ಮಾಡ್ತೀವಿ, ಪ್ರಮೋಷನ್ ವಿಡಿಯೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ಟು. ಈ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದ್ರೆ, ಯೂಟ್ಯೂಬರ್ ಇಂದ ಸಿಕ್ಕಾಪಟ್ಟೆ ಅವಳಿ ಆಗ್ಬಿಟ್ಟಿದೆ ನಮ್ಗೆ. ನಿಮ್ದೇ ಡ್ಯೂಟಿ ಮಾಡಕ್ಕೂ ಬಿಡಲ್ಲ ನಿಮ್ದು. ನೀವು ಮಾಡುವ ಕೆಲಸಗಳಿಗೆ ನಾವಿಲ್ಲಿ, ನೀವು ಪ್ರೋತ್ಸಾಹ ಕೊಟ್ಟು ನಾವು ನಿಂತ್ಕೊಳ್ಬೇಕಿಲ್ಲಿ. ಕುಮಾರ್ ಅವರೇ, ನೀವು ಮಾತಾಡ್ಕೊಳ್ಳಿ. ಯಾಕೆ ನೀವು ಮಾಡ್ಕೊಂಡಿರೋದು? ನಮ್ಮನ್ನ ಏನಾದ್ರು ಕೇಳಿ ಸ್ಟೇಷನ್. ಸರ್ ಈಗ ನಾನು ನಿಮ್ಗೆ ಕಂಪ್ಲೇಂಟ್ ಮಾಡಿರೋದು ಏನಂತ ಹೇಳಿ, ನಿಮ್ಗೆ ನಾ ಕಂಪ್ಲೇಂಟ್ ಮಾಡಿರೋದು ಏನಂತ ಹೇಳಿ. ನೀವು ಹೇಳಿ ಕಂಪ್ಲೇಂಟ್ ಮಾಡಿದ್ರೆ ಸರ್, ನೀವು ಮಂಡ್ಯ ಜಿಲ್ಲೆ ನೋಡಿ ಸರ್, ಅರುಣಿ ಮತ್ತು ಮನೋಜ್ ಕಂಪ್ಲೇಂಟ್ ಪ್ರಮೋಷನ್ ಅಂತ ಹೇಳಿದ್ದಾರೆ. ನೀವು ಪೊಲೀಸ್ನವ್ರು ಏನಾದ್ರು ಕೇಳಿ ಮಾಡಿದೀರಾ? ಇಲ್ಲ. ಹೌದು. ಏನ್ ಮಾಡ್ತಾರೆ ಲಾಸ್ಟ್ಗೆ? ಪೊಲೀಸ್ನವ್ರು ಫ್ರೀ ಇದಾರೆ ಅನ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ, ಬಂದು ಸರ್ ಇನ್ನೊಂದು ಯಾವ್ದೇ ಪ್ರಮೋಷನ್ ಮಾಡ್ಲಿ ವೈರಲ್ ಆಗ್ತಿತ್ತಲ್ಲ, ನನಗೂ ಇಷ್ಟ ಆಗಿತ್ತು. ಬಟ್ ಮಂಡ್ಯಕ್ಕೆ ಬಂದಿದ್ರು ಅವರು, ಬಂದು ರಾಧಾಕೃಷ್ಣ ಜ್ಯುವೆಲರ್ಸ್ ಅಲ್ಲಿ ಇವ್ರನ್ನ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ರು ಬಂದಿದ್ರು. ಬಂದು ಪ್ರಮೋಷನ್ ಮಾಡ್ಬಿಟ್ಟು, ಅಂದ್ರೆ ಜಾಸ್ತಿ ಏನ್ ಅಮೌಂಟ್ ಕೊಟ್ಟಿರ್ಲಿಲ್ಲ ಸರ್, 2,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ವಿ ನಾವು ಕೇಳಿದ್ರೆ ದುಡ್ಡು ಕೊಡೋದು ಬೇಡ, ಬಂದು ಪ್ರಮೋಷನ್ ಮಾಡ್ಕೊಡಿ ಅಂತ ನಾವು ಕೇಳಿದ್ದು. ಈಗ ಕೇಳಿದ್ರೆ ಫೋನ್ ಮಾಡಿದ್ರೆ ಯಾವ್ದೋ ಬೇರೆ ನಂಬರ್ ಕೊಟ್ಬಿಟ್ರೆ, ಇವ್ರ ನಂಬರ್ ಕೊಡ್ಲಿಲ್ಲ. ಈಗ ಕೇಳಿದ್ರೆ ನಂಬರ್ ಕೊಟ್ಟು ದುಡ್ಡು ಕೊಟ್ಮೇಲೆ ಅಡ್ವಾನ್ಸ್ ಕೊಟ್ಮೇಲೆ ನಂಬರ್ ಕೊಡಲ್ವಾ ಅಂತ ಕೇಳ್ತಾರೆ. ಈಗ ನಾನ್ ಕೇಳ್ತಾ ಇರೋದು, ಈಗ ದುಡ್ಡು ಕೊಡ್ಲಿ ಏನಾದ್ರು ಬಿಟ್ಟಿರ್ಲಿ, ಈಗ ನಂಬರ್ ಕರೆಕ್ಟ್ ಕೊಡ್ಲಿಲ್ಲ, ಫೇಕ್ ಅದ್ ಕೊಟ್ಟಿದ್ರೆ ಮೇನ್ ಆಗಿ ಅದ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಹೌದಲ್ವಾ? ಈಗ ನಾನು ಕೇಳ್ತಾರೆ ಕೊಟ್ಟರೆ ದುಡ್ಡಲ್ಲ ಸರ್. ಈಗ ಅಲ್ಲಿಂದ ಕೊಟ್ಟರೆ, ಈಗ ಅಲ್ಲಿಂದ ಹಾಕೋ ಡೀಸೆಲ್ ಪೆಟ್ರೋಲ್ ಹಾಕಬರ್ಬೇಕು, ಕಾರ್ಗೆ ಹಾಕಬರ್ಬೇಕು ಅಂತಂದ್ರೆ ಎಷ್ಟು ಖರ್ಚಾಗಿರ್ಬೋದು ಹೇಳಿ. ಅದಕ್ಕೆ ಈಗ ನನಗೆ ಅದೇನು ನೀವು ಇಲ್ಲೇ ಸ್ಟೇಷನ್ ಇಲ್ಲೇ ಬೇಡ, ಪಾಪ ಅವರು ನೋಡಿದ್ರೆ ಅವ್ರು ನನಗೆ ಅಲ್ಲಿಗೆಲ್ಲ ಕರ್ಕೊಂಡು ಬೇಡ ಅನಿಸ್ತದೆ. ಸಮಸ್ಯೆ ಆಗುತ್ತೆ, ಆ ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ ಪ್ರತಿಯೊಂದಕ್ಕೂ.
ಸರ್ ಈಗಾಗಿದೆ ಸರ್, ಈಗ ಬರಲ್ಲ, ನಮ್ ನೆಕ್ಸ್ಟ್ ಬರ್ತೀವಿ, ಈಗ ಬರ್ತೀವಿ ಅಂತ ಹೇಳ್ಬೋದಲ್ಲಪ್ಪ. ನಾವೇ ನೋಡಿ ಕೊಡ್ಲಿ, ನೀವ್ ಚೆನ್ನಾಗಿ ಹೇಳ್ತೀವಿ ಬಿಡಿ. ಈಗ ಅಮೌಂಟ್ ತಗೊಂಡಿದ್ರೆ ನೀವು, ಇಲ್ಲ ಸರ್ ಈ ವಾರ ಬರ್ತೀವಿ, ನೆಕ್ಸ್ಟ್ ವಾರ ಬರ್ತೀವಿ ಅಂತ ಹೇಳಿ ಅವ್ರಿಗೆ. ಇಲ್ಲ ಬರಕ್ಕಾಗಲ್ಲ ಸಮಸ್ಯೆ ಅಂತ ಅಮೌಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ನೀವು ಸ್ಟೇಷನ್ ಲೆವೆಲ್ ಬಂದ್ರೆ ನಾವ್ ಏನ್ ಮಾಡಿ ಡ್ಯೂಟಿ ಮಾಡೋದ, ಏನ್ ಮಾಡೋದು ಗೊತ್ತಾಗ್ತಲ್ಲ ನಮ್ಗೆ. ಈಗ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಸ್ಟೇಷನ್ ಬಂದ್ಬಿಡ್ತಾರೆ, ಸರ್ ಹಿಂಗಾಗಿದೆ ಸರ್ ಅಂತ. ಇದಕ್ಕೆ ಪ್ರತಿಯೊಂದು ನಾವು ರೆಸ್ಪಾನ್ಸ್ ಮಾಡಕ್ಕಾಗುತ್ತಾ ನಾವು? ನೋಡಕ್ಕೆ ಬುದ್ಧಿವಂತರ ಕಾಣ್ತಿಲ್ಲಪ್ಪ. ಬುದ್ಧಿವಂತೇನು ಸರ್, ಬುದ್ಧಿವಂತ ಸರ್ ಒಳ್ಳೆ. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ವೈರಲ್ ಆಗ್ತಾ ಇದೆಯಲ್ಲ. ವೈರಲ್ ಆಗ್ತದ್ರಿ. ನೀವು ಈಗ ವೈರಲ್ ನಮ್ಗೂ ವೈರಲ್ ಆಗುತ್ತೆ ಮೇನ್ ಇಂಪಾರ್ಟೆಂಟ್. ಮಧ್ಯದಲ್ಲಿ ಬಂದು ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಬರ್ತೀರಾ. ಏನು 80% ನಿಮ್ಗೆ ನಾವು ಸರ್ವಿಸ್ ಕೊಡ್ಬೇಕು. VIP ಅಲ್ವೇ ಸರ್ ಈಗ ಅವರು? ಸುಮ್ನಿರಿ POP-ನೇ. POP ಅಲ್ಲ ಸರ್, VIP. ಮಾಡ್ಕೊಳ್ಳಿ ಈಗ ಬ್ರದರ್. ಈಗ ನೀವು ಬಂದು ಪ್ರಮೋಷನ್ ಮಾಡ್ಕೊಡ್ತೀರಾ ಇಲ್ಲ ಅಡ್ವಾನ್ಸ್ ವಾಪಸ್ ಕೊಡ್ತೀರಾ? ನೋಡಿ ಸಾಹೇಬ್ರು CMದು ಬಂದೋಬಸ್ತ್ ಇದೆ ಮೈಸೂರಲ್ಲಿ, ಅಲ್ಲಿ ಹೋಗ್ತಾರೆ. ಇವತ್ತು ಬರೋ ಸ್ಟೇಷನ್ಗೆ ಅವರು ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಂಡು ಸಾಹೇಬ್ರಿಗೆ ಹೇಳ್ತೀನಿ. ಸರ್ ಇಲ್ಲ ಕ್ಲಿಯರ್ ಆಗಿ ಬಿಡಿ ಸರ್, ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಎಲ್ಲ ಅದಕ್ಕೆ ನೀವು ಇರಿ. ಈಗ ಏನಪ್ಪ ಅಮೌಂಟ್ ವಾಪಸ್ ಕೊಡ್ತೀರಾ, ಇಲ್ಲಿ ಬಂದು ಪ್ರಮೋಷನ್ ಮಾಡ್ಕೊಡ್ತೀರಾ? ಯಾವ ಅಮೌಂಟ್ ಏನ್ ಹೇಳ್ತಾ ಇದ್ದೀರಾ ನೀವು? ರಾಧಾಕೃಷ್ಣ ಈಗ ನಿಮ್ಗೆ ಅವತ್ತು ಹೇಳ್ಬಿಟ್ಟು ಹೇಳ್ತಾನೆ ಜ್ಯುವೆಲ್ರಿ ಇದ್ ಮಾಡ್ಕೊಡ್ಬೇಕು ಅಂತ, ಗಂಡ ಹೆಂಡತಿ ಇಬ್ರು ಹೇಳ್ಕೊಟ್ಟಿರ್ತಾನೆ. ಈಗ ನೀವು ಕೊಟ್ಟು ನಾನು ಕೇಳ್ತಾ ಇರೋದು ಈಗ ಅಡ್ವಾನ್ಸ್ ಅಂತ ಬೇಕು. ಇಲ್ಲ ಪ್ರಮೋಷನ್ ಮಾಡ್ಕೊಬಿಟ್ಟು ಇವತ್ತೇ ಬಂದು ಮಾಡ್ಕೊಬಿಡಿ ನನಗೆ. ಬನ್ನಿ ಇನ್ನೇನು ಸರ್ ಮಾಡ್ಕೊಳ್ಳಿ, ಇವತ್ತೇ ಬಂದು ಮಾಡ್ಕೊಬಿಡಿ ಸರ್. ಇನ್ನು ಬೇರೆ ತೊಂದರೆ ಇಲ್ಲ, ಒಳ್ಳೆದಾರ ಸರಿ. ಜೊತೆಗೆ ಸಾಹೇಬ್ ಇಲ್ಲ, ಮೈಸೂರು ಹೋಗಿದ್ದಾರೆ ಬಂದೋಬಸ್ತ್. ಈಗ ನೀವು ಬರ್ತೀರಾ ಸರ್ ಪ್ರಮೋಷನ್ ಇವ್ರ ಜೊತೆಲೆ? ನೋಡ ಮಾಡಕ್ ಒಳ್ಳೇದಾದ್ರೆ ನಿಮ್ ಡ್ಯೂಟಿ ಆಗಲ್ಲ. ಪರವಾಗಿಲ್ಲ, ಈಚೆ ನಿಮ್ಗೆ ಅಲ್ಲ ಮೈಸೂರು ಹೋಗ್ಬೇಕಲ್ಲ ಸರ್, ನನಗೆ ಮಂಡ್ಯದಲ್ಲಿ ಹೋಗಿ ಪ್ರಮೋಷನ್ ಮಾಡ್ತೀನಿ. ಈಗ ಹೋಗೋದ ಹಂಗ ನಾನು ಈಗ ಹೋಗ್ತೀನಿ ಬಿಡಿ, ಹಂಗ ಮಾಡ್ಕೊಳ್ಳಿ. ಎಲ್ಲಿ ಆದ್ರೂ ನಿನ್ನ ಕಾನ್ಫಿಡೆಂಟ್ ಬೇಕು. ಅವ್ರು ಬಂದ್ಯಾಡ್ಕೆ ಕಂಡಿರ್ಬಿಟ್ಟು ನಮಸ್ಕಾರ. ನಿಮ್ ಹೆಸರು ಮಾಡ್ಕೊಬಿಡಿ, ಯಾರು ಏನು ಅಂತ ಗೊತ್ತಾಗ್ಲಿ. ನನ್ನ ಒಂದು ಫ್ಲೋ ಡೈಲಾಗ್ ಇದೆ, ನಮಸ್ತೆ ಏನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಅಂದ್ರೆ ಮುಗೀತು. ಅಂದ್ರೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದೇ ಮನೇಲಿ ಇದ್ದೀರಾ? ಈ ಮನೆ 4 ವರ್ಷ. ನಿಮ್ಮ ಮದುವೆ ಆಗಿ 4 ವರ್ಷ. ಮದುವೆ 4 ವರ್ಷ ಆಯ್ತು. ಇದೇ ಮನೇಲಿ ಆಗ್ಲಿಂದ ಇದ್ದೀರಿ? ಬೇರೆ ಮನೇಲಿ ಇದೀವಿ, ಶಿಫ್ಟ್ ಆಗೋದು. ಎಷ್ಟು ಕಂಫರ್ಟ್ ಇದೆ ನಿಮ್ಮ ಲೈಫ್? ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಕಂಫರ್ಟಬಲ್ ಇದೆ. ಯಾಕೆಂದ್ರೆ ಇವರು ವಿಡಿಯೋ ನೋಡಿದ್ರೆ, ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವರು ಫುಲ್ ಬಯೋಡೇಟಾ ಇಬ್ರು ಸೇರಿ ಹೇಳ್ಬಿಟ್ಟಿದ್ದಾರೆ. ಲವ್ ಮ್ಯಾರೇಜ್ ಆಗಿದ್ದ ಹೇಗೆ, ಅವ್ರ ಫ್ಯಾಮಿಲಿ ಹೇಗೆ, ಇವ್ರ ಫ್ಯಾಮಿಲಿ ಹೇಗೆ, ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಇಂಟರ್ವ್ಯೂ ಏನಿಲ್ಲ, ಈಗ ಬರೋದು ಬಂದೀವಿ ಅಂತ ಹೇಳಿ ಏನ್ಕೆಂದ್ರೆ ಅವ್ರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಂದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಬಂದಿದ್ದು. ನೀವು ಸೋಷಿಯಲ್ ಮೀಡಿಯಾಗೆ ಯಾವ ತರ ಎಂಟ್ರಿ ಆದ್ರಿ ಅಂತ? ಸೋಷಿಯಲ್ ಮೀಡಿಯಾಗೆ ಫಸ್ಟ್ ನಾನು ವ್ಲಾಗ್ ಮುಖಾಂತರ ಬಂದಿದ್ದು. ಎಲ್ಲರೂ ಈಗ ಡೈಲಿ ಬೇಸಿಕ್ಸ್ ನ ಯಾವ ರೀತಿ ತೋರಿಸ್ತಿದ್ರು, ಅದ್ರ ಬೇಸಿಕ್ ಮೇಲೆ ನಾನು ಒಂದ್ಸರಿ ಟ್ರೈ ಮಾಡದ ಅಂತ ಅನ್ಕೊಂಡು ಒಂದು ವ್ಲಾಗ್ ವಿಡಿಯೋ ನ್ಯಾಚುರಲ್ ಆಗಿ ರಿಯಾಲಿಟಿ ತೋರಿಸ್ದೆ. ಅದ್ರಿಂದ ನಾನು ಕ್ಲಿಕ್ ಆಗಕ್ ಸ್ಟಾರ್ಟ್ ಮಾಡ್ದೆ. ಆ ನಂತರ ನಾರ್ಮಲ್ ಆಗಿ ದಿನ ವ್ಲಾಗ್ ಮಾಡಿ 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 ಈ ಮಟ್ಟಕ್ಕೆ ಬಂದ್ ನಿಂತಿದ್ದೀನಿ ಇವತ್ತು. ವ್ಲಾಗ್ ಇಂದ ನಾನು ಈ ರೀತಿ ಇರೋದು. ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಅವರು ಕಂಫರ್ಟಬಲ್ ಮಾತಾಡ್ತಿದ್ರು, ನೀವು ಸ್ವಲ್ಪ ನಾಚ್ಕೊಂಡು ಮಾತಾಡ್ತಿದ್ರಿ. ವಿಡಿಯೋ ಬರುತ್ತೆ ಅಂತಂದ್ರೆ ಪೋಸ್ಟ್ ಮಾಡೋದು, ಆ ವಿಡಿಯೋ ನಾನ್ ಏನ್ ವಿಡಿಯೋ ಮಾಡ್ತೀವಿ, ಹೋಗು ಸುಮ್ಮನೆ ಕೆಲಸ ಮಾಡಿದ್ರೆ ಹೋಗಿ ಕೆಲಸ ಮಾಡ್ಬೇಕು, ಇದೆಲ್ಲ ವಿಡಿಯೋ ಮಾಡ್ತೀನಿ ಟೈಮ್ ಇಲ್ಲ. ಹಂಗೂ ಅಮ್ಮಿಗೂ ಗ್ಯಾಪ್ ಮಾಡ್ಸೋದು ಬಲವಂತದಿಂದ ಮಾಡಿದಷ್ಟು ನಾನು ಪಡೆದು ನಾನು ಹೋಗುವೆ. ಬಲವಂತ ಮಾಡಿದ್ರು ಚೆನ್ನಾಗಿ ನೋಡಿ. ಒಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ನಿಜ ತಾನೆ? ಇದು ಡ್ಯಾನ್ಸ್ ನೀವೇ ಮಾಡಿರೋದು? ಹೌದು. ಯಾವ ಹೀರೋಯಿನ್ ಮಾಡ್ತಾರೆ ಆತರ ಎಲ್ಲ ವಿಡಿಯೋ ಕಳ್ಸ್ಕೊಟ್ರಿ. ಯಾಕಂದ್ರೆ ಡ್ಯಾನ್ಸರ್ ಆಕಾರ ತುಂಬಾ ಡ್ಯಾನ್ಸರ್ ಚೆನ್ನಾಗಿ ಡ್ಯಾನ್ಸ್ಗಳೆಲ್ಲ ನೋಡಿದೀವಿ ನಾವು. ನಾನು ಏನೇ ಮಾಡ್ತಾನೆ ಅಂತಂದ್ರೆ, ನೀವು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದೇ ಊರಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು? ಹೌದು, ಇದೇ ಊರು, ಇದೇ ಮನೆ. ಜಾಗ ನೀವೇ ತೋರಿಸ್ಕೊಡ್ಬೇಕು. ಎಲ್ಲೆಲ್ಲೋ ಮಾಡಿದ್ರಿ, ಅಂದ್ರೆ ನಾನು ಯಾವ್ದೋ ಒಂದು ಇದ್ರ ಹತ್ರ